ನಮಸ್ಕಾರ. ನೀವು ಪದೇ ಪದೇ ಕಾಡುವ ಮೊಡವೆಗಳು, ಎಣ್ಣೆ ಜಿಡ್ಡಿನ ಚರ್ಮ ಅಥವಾ ಮುಖದ ಮೇಲಿನ ಕಪ್ಪು ಕಲೆಗಳಿಂದ ಬೇಸತ್ತಿದ್ದೀರಾ? ಮಾರುಕಟ್ಟೆಯಲ್ಲಿ ಸಿಗುವ ದುಬಾರಿ ಕೆಮಿಕಲ್ ಉತ್ಪನ್ನಗಳನ್ನು ಬಳಸಿ ಬೇಸರವಾಗಿದೆಯೇ? ಹಾಗಿದ್ದರೆ ಇವತ್ತು ನಾನು ನಿಮಗಾಗಿ ಒಂದು ಅದ್ಭುತವಾದ ನೈಸರ್ಗಿಕ ಮನೆಮದ್ದನ್ನು ತಂದಿದ್ದೇನೆ. ಅದೇ ಮುಲ್ತಾನಿ ಮಿಟ್ಟಿ ಮತ್ತು ಚಂದನದ ಸೋಪ್. ಇವತ್ತಿನ ವಿಡಿಯೋದಲ್ಲಿ 100ಕ್ಕೆ 100ರಷ್ಟು ಶುದ್ಧವಾದ ಈ ಸೋಪನ್ನು ಮನೆಯಲ್ಲೇ ಸುಲಭವಾಗಿ ತಯಾರಿಸುವುದು ಹೇಗೆ ಎಂದು ನೋಡೋಣ. ಮೊದಲು ಈ ಸೋಪಿನ ಅದ್ಭುತ ಲಾಭಗಳನ್ನು ತಿಳಿದುಕೊಳ್ಳೋಣ. ಮುಲ್ತಾನಿ ಮಿಟ್ಟಿ ಚರ್ಮದ ಅತಿಯಾದ ಎಣ್ಣೆ ಜಿಡ್ಡನ್ನು ಹೀರಿಕೊಂಡು ರಂಧ್ರಗಳನ್ನು ಆಳವಾಗಿ ಸ್ವಚ್ಛಗೊಳಿಸುತ್ತದೆ. ಇನ್ನು ಚಂದನವು ಚರ್ಮಕ್ಕೆ ತಂಪು ನೀಡುವುದಲ್ಲದೆ ಕಪ್ಪು ಕಲೆಗಳನ್ನು ಕಡಿಮೆ ಮಾಡಿ ನೈಸರ್ಗಿಕ ಹೊಳಪನ್ನು ನೀಡುತ್ತದೆ. ಇದು ಎಲ್ಲಾ ತರಹದ ಚರ್ಮದ ಸಮಸ್ಯೆಗಳಿಗೆ ಒಂದು ಪರ್ಫೆಕ್ಟ್ ಪರಿಹಾರ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ನೋಡಿ: 2 ಚಮಚ ಮುಲ್ತಾನಿ ಮಿಟ್ಟಿ ಪುಡಿ, 1 ಚಮಚ ಚಂದನ ಪುಡಿ, ಸ್ವಲ್ಪ ತಾಜಾ ಆಲೋವೆರಾ ಜೆಲ್, 500 ಗ್ರಾಂ ಗ್ಲಿಸರಿನ್ ಸೋಪ್ ಬೇಸ್ ಮತ್ತು 1 ವಿಟಮಿನ್ ಇ ಕ್ಯಾಪ್ಸ್ಯೂಲ್. ಈಗ ತಯಾರಿಸುವ ವಿಧಾನವನ್ನು ಗಮನಿಸಿ. ಒಂದು ಬೌಲ್ನಲ್ಲಿ ಮುಲ್ತಾನಿ ಮಿಟ್ಟಿ, ಚಂದನ ಪುಡಿ, ಆಲೋವೆರಾ ಜೆಲ್ ಮತ್ತು ವಿಟಮಿನ್ ಇ ಕ್ಯಾಪ್ಸ್ಯೂಲ್ ಸೇರಿಸಿ. ಸ್ವಲ್ಪ ನೀರು ಹಾಕಿ ಗಂಟಿಲ್ಲದಂತೆ ನಯವಾದ ಪೇಸ್ಟ್ ತಯಾರಿಸಿಕೊಳ್ಳಿ. ನಂತರ ಸೋಪ್ ಬೇಸನ್ನು ಸಣ್ಣ ತುಂಡುಗಳಾಗಿ ಕತ್ತರಿಸಿ. ಇದನ್ನು ಡಬಲ್ ಬಾಯ್ಲರ್ ವಿಧಾನದಲ್ಲಿ, ಅಂದರೆ ಬಿಸಿ ನೀರಿನ ಮೇಲಿಟ್ಟು ನಿಧಾನವಾಗಿ ಕರಗಿಸಿ. ಸೋಪ್ ಬೇಸ್ ಸಂಪೂರ್ಣ ಕರಗಿದ ನಂತರ ನಾವು ತಯಾರಿಸಿದ ಪೇಸ್ಟನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಮಿಶ್ರಣವನ್ನು ಸೋಪ್ ಮೋಲ್ಡ್ ಅಥವಾ ಸಣ್ಣ ಕಪ್ಗಳಿಗೆ ಸುರಿಯಿರಿ. ಇದನ್ನು ಫ್ರಿಡ್ಜ್ನಲ್ಲಿ ಇಡುವ ಅವಶ್ಯಕತೆ ಇಲ್ಲ. ಕೋಣೆಯ ಉಷ್ಣಾಂಶದಲ್ಲಿ 1.5 ಗಂಟೆ ಬಿಟ್ಟರೆ ಸಾಕು. ನೋಡಿ, ನಮ್ಮ ನೈಸರ್ಗಿಕ ಮುಲ್ತಾನಿ ಮಿಟ್ಟಿ ಮತ್ತು ಚಂದನ ಸೋಪ್ ಈಗ ಬಳಸಲು ಸಿದ್ಧವಾಗಿದೆ. ಇದನ್ನು ನೀವು ದಿನವೂ ಮುಖ ತೊಳೆಯಲು ಅಥವಾ ಸ್ನಾನಕ್ಕೆ ಬಳಸಬಹುದು. ಎಣ್ಣೆ ಜಿಡ್ಡಿನ ಚರ್ಮದವರು ದಿನಕ್ಕೆ 2 ಬಾರಿ ಬಳಸಿ. ನಿಮ್ಮ ಚರ್ಮ ಅತಿ ಸೂಕ್ಷ್ಮವಾಗಿದ್ದರೆ ಮೊದಲು ಪ್ಯಾಚ್ ಟೆಸ್ಟ್ ಮಾಡುವುದನ್ನು ಮರೆಯಬೇಡಿ. ಮೊದಲ ಬಳಕೆಯಲ್ಲೇ ನಿಮ್ಮ ಚರ್ಮ ಎಷ್ಟು ಮೃದು ಮತ್ತು ಫ್ರೆಶ್ ಆಗುತ್ತದೆ ಎಂದು ನೀವೇ ಗಮನಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಿಮಗೆ ಯಾವ ಬ್ಯೂಟಿ ಟಿಪ್ಸ್ ಬೇಕು ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಂತಹ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಅಲ್ಲಿಯವರೆಗೂ ಧನ್ಯವಾದಗಳು.